ನಾನು ನೀವು ಎಲ್ಲರೂ ಖುಷಿಯಾಗಿರ್ಬೋದು. ಪ್ಲೀಸ್ ನನ್ನ ಜೊತೆ ಬಂದಿರಮ್ಮ. ಅಮ್ಮ ಹೇಗಿದ್ರು ಅಪ್ಪ ಒಪ್ಕೊಂಡಿದ್ದಾರೆ ನೀವು ನನ್ನ ಜೊತೆ ಬಂದಿರಕ್ಕೆ. ಡ್ಯಾಡ್ ನೀವ್ಯಾಕೆ ಅಲ್ಲೇ ಕೂತಿದ್ದೀರಾ? ಬನ್ನಿ ಕೈ ತು ತಿನ್ನೋಣ. ನೀವು ತಿನ್ನಿ, ನನಗೆ ಬೇಡ. ಅಯ್ಯೋ ಬನ್ನಿ ಡ್ಯಾಡ್, ಬನ್ನಿ ಬನ್ನಿ ಬನ್ನಿ, ಕೆಲಸ ಇದ್ದಿದ್ದೆ. ಕೂತ್ಕೊಳ್ಳಿ ಡ್ಯಾಡ್, ಕೂತ್ಕೊಳ್ಳಿ. ಕೈ ಚಾಚಿ ಡ್ಯಾಡ್, ತುತ್ತು ತಗೊಳ್ಳಿ. ಡ್ಯಾಡ್ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ತಿನ್ನಿ. ಆಂಟಿ, ನನಗೆ ಈ ಮನೆಯವರು ಅಂದರೆ ತುಂಬ ಇಷ್ಟ. ನನಗೆ ಈ ಮನೆ ಬಿಟ್ಟು ಹೋಗಕ್ಕೆ ಇಷ್ಟನೇ ಇಲ್ಲ ಆಂಟಿ. ಅದಕ್ಕೆ ಇಲ್ಲಿ ಸೆಟ್ಲ್ ಆಗೋ ಪ್ಲಾನ್ ಏನಾದರೂ ಮಾಡಿದ್ಯಾ ಏನು ಕತೆ? ನೀವು ಒಪ್ಪಿದ್ರೆ ನಾನು ಇಲ್ಲೇ ಇರೋದಕ್ಕೆ ರೆಡಿ. ಯಾಕಂದರೆ ನನಗೆ ನೀವು ಅಂಕಲ್ ಅಂದರೆ ತುಂಬ ಇಷ್ಟ. ನಿಮ್ಮಿಬ್ರದ್ದು ಒಂಥರ ಮೇಡ್ ಫಾರ್ ಈಚ್ ಅದರ್ ಅಂತಾರಲ್ಲ, ಆ ಥರ ಜೋಡಿ. ನಿಮ್ಮಿಬ್ರಿಗೂ ಬೆಸ್ಟ್ ಕಪಲ್ ಆಫ್ ದ ವರ್ಲ್ಡ್ ಅವಾರ್ಡ್ ಕೊಡ್ಬೇಕು. ಸ್ವಾತಿ. ಹ್ಞೂ ಆಂಟಿ, ನಾನು ಸುಮ್ಮನೆ ನಿಮ್ಮಿಬ್ರು ನೊಗ್ಲುತ್ತಾ ಇಲ್ಲ, ಇರೋ ವಿಷಯ ಹೇಳ್ತಾ ಇದ್ದೀನಿ ಅಲ್ವಾ ಆರ್ಯ? ಕರೆಕ್ಟ್ ಸ್ವಾತಿ, 100% ನಿಜ. ಅಪ್ಪ ಅಮ್ಮನ್ ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ. ನೀನ್ ಹೇಳಿದ್ಯಲ್ಲ, ಮೇಡ್ ಫಾರ್ ಈಚ್ ಅದರ್. ನಮ್ಮ ಸಾಕ್ಷಿಗೂ ಅಷ್ಟೇ, ಕೈ ತುತ್ತು ಅಂದರೆ ತುಂಬ ಇಷ್ಟ ಅವಳಿಗೆ. ನಾನು ಕೊಡೋ ಕೈ ತುತ್ತಿಗೋಸ್ಕರ ಆರ್ಯ ಸಾಕ್ಷಿ ಇಬ್ರು ಜಗಳ ಆಡ್ತಾ ಇದ್ರು. ಜೊತೆಗೆ ಆದಿತ್ಯ. ಆಂಟಿ, ನಂಗೆ ಹೊಟ್ಟೆ ತುಂಬಿತು, ಸಾಕು. ಸ್ವಾತಿ, ನಾನು ಇದನ್ನೆಲ್ಲ ಏನ್ ಮಾಡ್ಲಿ? ನಂಗೆ ಸಾಕು. ತಗೊಳ್ಳೋ ಆರ್ಯ, ನೀನ್ ತಿನ್. ನಂಗೆ ಹೊಟ್ಟೆ ತುಂಬಿದೆ, ಸಾಕು. ಆರ್ಯ, ನಾನು ಇಷ್ಟೊಂದ ಏನ್ ಮಾಡ್ಲು? ಅವ್ರು ತಿಂತಾರೆ. ನನಗೂ ಸಾಕು. ಕೂತ್ಕೊಳ್ಳಿ. ನಿಮ್ಗೆ ಸಿಟ್ಟಿರೋದು ನನ್ನ ಮೇಲೆ. ಸುಮ್ಮನೆ ಅನ್ನದ ಮೇಲೆ ಯಾಕೆ ತೋರಿಸ್ತೀರಾ? ಊಟ ಮಾಡಿ. ತಗೊಳ್ಳಿ.
ಅಂಕಲ್ ಇವತ್ತೆಲ್ರಿಗೂ ನಾನೇ ತಿಂಡಿ ಬಡಿಸ್ತೀನಿ. ಅಂಕಲ್ ನೆನೆ ಕೈ ತುತ್ತು ಸೂಪರ್ ಆಗಿತ್ತಲ್ವಾ? ನಂಗಂತೂ ಸಿಕ್ಕಾಪಟ್ಟೆನೆ ಇಷ್ಟ ಆಯ್ತು. ಥ್ಯಾಂಕ್ಸ್ ಸ್ವಾತಿ. ಥ್ಯಾಂಕ್ಸಾ? ಯಾಕೆ? ನೆನ್ನೆ ಅಮ್ಮನ ಕೈ ತುತ್ತು ತಿನ್ನೋದಿಕ್ಕೆ ನಿಂತಾನೆ ಕಾರಣ. ಅದಕ್ಕೆ ಥ್ಯಾಂಕ್ಸ್ ಎಲ್ಲ ಹೇಳಂಗಿಲ್ಲ. ಆಂಟಿ ಬನ್ನಿ ಕುತ್ಕೊಳ್ಳಿ, ತಿಂಡಿ ತಿನ್ನಿ. ಇಲ್ಲ ಸ್ವಾತಿ, ನಂಗೆ ಸ್ಕೂಲಿಗೆ ಟೈಮ್ ಆಯಿತು. ತಿಂಡಿನ ಬಾಕ್ಸೇ ಹಾಕಿದ್ಯಾ ತಾನೆ? ಹಾ ಆಂಟಿ ಹಾಕಿದೀನಿ. ಕೊಡು, ನಾನು ಸ್ಕೂಲಲ್ಲೇ ತಿಂತೀನಿ. ಆಂಟಿ ಸ್ವಲ್ಪ ತಿಂದು ಹೋಗಿ. ಇಲ್ಲ ಸ್ವಾತಿ, ನಂಗೆ ಟೈಮ್ ಆಯಿತು, ನಾನು ಬರ್ತೀನಿ. ಬಾಯ್. ಅಂಕಲ್ ನೀವ್ಯಾಕೆ ಎದ್ಬಿಟ್ರಿ? ಕುತ್ಕೊಳ್ಳಿ, ತಿಂಡಿ ತಿನ್ನಿ. ಬೇಡ ಸ್ವಾತಿ. ಡ್ಯಾಡಿ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಸ್ವಲ್ಪನಾದ್ರೂ ತಿಂಡಿ ತಿನ್ನಿ. ಮನಸ್ಸಿಗೆ ನೆಮ್ಮದಿ ಇಲ್ದಿದ್ಮೇಲೆ ಗಂಟಲು ಅನ್ನ ಹೇಗೋ ಇಳಿಯತ್ತೆ. ಅಲ್ಲ ಡ್ಯಾಡ್, ಅದು ನೋಡಿದ್ಯಾ ನಿಮ್ಮ ಅಮ್ಮನ ವರ್ತನೆನ ಹೇಗೆ ದಿನ ದಿನ ಚೇಂಜ್ ಆಗ್ತಿದೆ ಅಂತ? ಅವ್ರಿಗೆ ನಮ್ಮ ಜೊತೆ ಕುತ್ಕೊಂಡು ತಿಂಡಿ ತಿನ್ನೋ ಕೂಡ ಟೈಮ್ ಇಲ್ಲ. ಹಾಗಲ್ಲ ಡ್ಯಾಡ್. ಇನ್ನು ಹೇಗೋ ಡೈಲಿ ನಾನೇ ಅವ್ರ ಸ್ಕೂಲಿಗೆ ಡ್ರಾಪ್ ಮಾಡ್ತಿದ್ದೆ. ಇವತ್ತು ನಾನು ಬೇಕಾಗಿಲ್ಲ. ಅಟ್ಲೀಸ್ಟ್ ಹೋಗಿ ಬರ್ತೀನಿ ಅಂತನಾದ್ರೂ ಹೇಳ್ಬೇಕು ತಾನೆ? ಅದನ್ನು ಹೇಳಿಲ್ಲ. ಅವನ ಜೊತೆಗೆ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರೋ ಹಾಗಿದೆ. ಇಲ್ಲ ಡ್ಯಾಡ್, ಅಮ್ಮ ಆ ಥರ ಯೋಚನೆ ಮಾಡೋರಲ್ಲ. ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕಷ್ಟೆ. ಮಿಸ್ಅಂಡರ್ಸ್ಟ್ಯಾಂಡ್ ಎಲ್ಲೂ ಆಗಿಲ್ಲ ಆರ್ಯ. ಇಷ್ಟು ವರ್ಷ ನಾನು ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಂಡಿಲ್ವಲ್ಲ, ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿರೋದು. ಬಿಡೋ, ನಾನೇ ಅವ್ರಿಗೆ ಬೇಡ ಅಂದಮೇಲೆ ನನಗೆ ಯಾಕೋ? ನನಗೂ ಯಾರು ಬೇಡ, ಏನೂ ಬೇಡ. ಒಂಟಿಯಾಗಿದ್ದು ಬಿಡ್ತೀನಿ. ಎಲ್ಲರೂ ವಿಶ್ವಾಸ ದ್ರೋಹಿಗಳು, ಮೋಸಗಾರರು. ಅವ್ರನ್ನ ಇಷ್ಟು ವರ್ಷ ನಂಬಿದ್ದಕ್ಕೆ ಒಳ್ಳೆ ಬೆಳವಣಿಗೆ ಸಿಗ್ತಾ ಇದೆ. ಹಾಯ್ ಮಾ, ತಗೋ ಹೂ. ಇದೇನಿದು? ನನಗೆ ಹೂ ತಂದು ಕೊಡ್ತಾ ಇದೆಯಾ? ಆಮ ಹಾಗೆ ರೋಡಲ್ಲಿ ಬರ್ತಿದ್ನಲ್ಲ, ಸಿಗ್ನಲ್ ಹತ್ರ ಹೂ ಮಾರ್ತಿದ್ರು, ನಿನ್ ನಾಪ್ಕಾಯ್ತು ತಂದೆ. ಇಷ್ಟು ವರ್ಷಕ್ಕೆ ಇವತ್ತೇ ಹೂ ತಂದು ಕೊಡ್ತಾ ಇದೆಯಾ ನೀನು? ಹಾಗೆ ತಂದಿನಲ್ಲ, ತಗೋ. ಯಾಕೋ ಒಂಥರ ಇದೆಯಾ? ನಾನು ಹೇಗಿದ್ದೀನಮ್ಮ? ಚೆನ್ನಾಗಿದ್ದೀನಲ್ಲ. ನನ್ನ ಹತ್ರನೇ ನೀನು ಸುಳ್ಳು ಹೇಳ್ತೀಯಾ? ನಿನ್ನ ಮನಸ್ಸಲ್ಲಿ ಏನೇ ಇಟ್ಕೊಂಡು ಒದ್ದಾಡ್ತಾ ಇದೆಯಾ? ಅದೇನು ಅಂತ ಹೇಳು. ಅಮ್ಮ, ನಾನು ಏನೋ ಒಂದು ಹೇಳಕ್ ಬಂದೆ ಅಂತ ನಿಮಗೆ ಗೊತ್ತಾಯ್ತು? ಎಷ್ಟೇ ಆದರೂ ತಾಯಿ ಕರಳು ಕಣ್ಣು. ಕಣ್ಣರಿದೆ ಇದ್ರು ಕರಳು ಅರಿಯತ್ತಂತೆ. ಹೆತ್ತ ತಾಯಿಗೆ ಮಕ್ಕಳ ಮನಸ್ಸಲ್ಲಿ ಏನಿದೆ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನಾನು ಏನು ಅನ್ಕೊಂಡ್ರು ನಿಮ್ಗೆ ಗೊತ್ತಾಗುತ್ತಾ? ಎಲ್ಲ ಗೊತ್ತಾಗಲ್ಲ, ಕೆಲವೊಂದು ಗೊತ್ತಾಗ. ಅಂದ್ರೆ ನಾನು ಇವಾಗ ಏನು ಅನ್ಕೊಂಡಿದ್ದೀನಿ ಹೇಳಿ ನೋಡೋಣ. ಏನೋ ಇದೆ ಅಂತ ಗೊತ್ತು, ಆದರೆ ವಿಷಯ ಏನು ಅಂತ ಗೊತ್ತಿಲ್ಲ. ಅದೇನು ಅಂತ ನೀನೇ ಹೇಳು. ಅಮ್ಮ, ಅದು ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಸರಿ, ಎದುರಿಗೆ ಹೇಳ್ದಿದ್ರೆ ಏನಂತೆ? ಫೋನ್ ಮಾಡಿ ಹೇಳು. ನಂಗೆ ಸ್ಕೂಲಿಗೆ ಟೈಮ್ ಆಯಿತು, ನಾನು ಹೋಗ್ತೀನಿ. ಅಮ್ಮ, ನಡ್ಕೊಂಡು ಯಾಕೆ ಹೋಗ್ತೀರಾ? ನಾನೇ ಕಾರಲ್ಲಿ ಡ್ರಾಪ್ ಮಾಡ್ತೀನಿ, ಬನ್ನಿ. ಅದೇ ಏನೂ ಬೇಕಾಗಿಲ್ಲ, ನಮ್ಮ ಅಮ್ಮನ ನಾನೇ ಡ್ರಾಪ್ ಮಾಡ್ತೀನಿ. ಸರಿ, ಎದುರಿಗೆ ಹೇಳ್ದಿದ್ರೆ ಏನಂತೆ? ಫೋನ್ ಮಾಡಿ ಹೇಳು. ನಂಗೆ ಸ್ಕೂಲಿಗೆ ಟೈಮ್ ಆಯಿತು, ನಾನು ಹೋಗ್ತೀನಿ. ಅಮ್ಮ, ನಡ್ಕೊಂಡು ಯಾಕೆ ಹೋಗ್ತೀರಾ? ನಾನೇ ಕಾರಲ್ಲಿ ಡ್ರಾಪ್ ಮಾಡ್ತೀನಿ, ಬನ್ನಿ. ಅದೇ ಏನೂ ಬೇಕಾಗಿಲ್ಲ, ನಮ್ಮ ಅಮ್ಮನ ನಾನೇ ಡ್ರಾಪ್ ಮಾಡ್ತೀನಿ. ಬನ್ನಿ ಹೋಗೋಣ. ಹಲೋ, ಅವ್ರು ನಿನ್ನೊಬ್ಬನಿಗೆ ಅಮ್ಮ ಅಲ್ಲ, ನನಗೂ ಅಮ್ಮನೇ. ನಾನು ಡ್ರಾಪ್ ಮಾಡ್ತೀನಿ, ಬಾಮ ಹೋಗೋಣ. ಅಮ್ಮನ್ನ ನಾನೇ ಡ್ರಾಪ್ ಮಾಡೋದು? ಅಮ್ಮನ್ ದೊಡ್ಡ ಮಗ ನಾನು ಡ್ರಾಪ್ ಮಾಡ್ತೀನಿ. ಮುಂಚೆ ಬಂದು ನಾನು. ಮುಂಚೆ ಆದ್ರೂ ಬಾ, ಲೇಟ್ ಆಗಾದ್ರೂ ಬಾರೋ. ಅಮ್ಮ ನನ್ನ ಜೊತೆನೇ ಇರೋದು, ನಾನು ಅಮ್ಮನ್ ಡ್ರಾಪ್ ಮಾಡ್ತೀನಿ. ಅದಕ್ಕೆ ನೀನು ಅಡ್ಡ ಬರ್ಬೇಡ. ಅಡ್ಡ ಬರ್ತಿರೋದು ನಾನಲ್ಲ, ನೀನು. ಸುಮ್ನೆ ಸೈಲೆಂಟ್ ಆಗಿ ಹೊರಟೋಗೋ. ಆಗಲ್ವೋ? ಏನೋ ಮಾಡ್ತೀಯ? ಅಣ್ಣ ತಮ್ಮಂದಿರಾಗೆ ಈಗ ನಡು ಬಿದ್ದಲ್ಲಿ ನಿಂತ್ಕೊಂಡು ಜಗಳ ಆಡ್ತಾ ಇದ್ದೀರಲ್ಲ, ಇಬ್ರಿಗೆ ನಾಚಿಕೆ ಆಗಲ್ವಾ?
ನನ್ನ ಯಾರು ಡ್ರಾಪ್ ಮಾಡೋದು ಬೇಕಾಗಿಲ್ಲ. ಹೀಗೆ ಕಿತ್ತಾಡೋದನ್ನ ನಿಲ್ಸಿ ಮೊದಲು ನಿಮ್ ಕೆಲಸ ನೋಡ್ಕೊಳ್ಳಿ. ನಾನೇನ್ ಬೇಕು ಅಂತ ಜಗಳ ಆಡ್ನ ಮಧ್ಯಕ್ಕೆ ಬಂದಿದ್ದು ಅವನೇ ತಾನೆ. ಏನೂ ಇಲ್ಲ, ನಾನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಸುಮ್ಮನಾಗಬೇಕಿತ್ತು. ಕಾಲ್ ಕೇರ್ಕೊಂಡು ಜಗಳ ನೀವಿಬ್ರು ಮೊದಲು ಅಣ್ಣ ತಮ್ಮಂದಿರ್ತಾರೆ ಇರೋದನ್ನ ಕಲೀರಿ. ಆಮೇಲೆ ನಾನು ನಿಮ್ಮಿಬ್ರ ಜೊತೆ ಬರ್ತೀನಿ. ನಿಮ್ಮಂತ ಮಕ್ಕಳನ್ನ ಹೆತ್ತಿದ್ದಕ್ಕೆ ನನ್ನ ಜನ್ಮ ಸಾರ್ಥಕ ಆಯ್ತು. ಅಂಕಲ್, ನೀವು ತಿಂಡಿನೂ ತಿಂದೆ ಹಾಗೆ ಕೈ ತೊಳ್ಕೊಂಡು ಎದ್ದು ಬಂದ್ರಿ, ಅದಕ್ಕೆ ಇಲ್ಲಿಗೆ ತಗೊಂಬಂದೆ. ನನಗೆ ಬೇಡ. ಪ್ಲೀಸ್ ಅಂಕಲ್, ಹಾಗೆಲ್ಲ ಹೇಳಬೇಡಿ. ಸ್ವಲ್ಪ ತಿನ್ನಿ. ಬೇಡ ಅಂತ ಹೇಳಿದ್ನಲ್ಲ, ಬಲವಂತ ಮಾಡಬೇಡ. ಯಾಕೆ ಅಂಕಲ್ ಹೀಗೆ ತಿಂಡಿ ಊಟ ಬಿಟ್ಟು ನಿಮಗೆ ನೀವೇ ಶಿಕ್ಷೆ ಕೊಟ್ಕೊತೀರಾ? ಬೇರೆಯವರಿಗೆ ಶಿಕ್ಷೆ ಕೊಡೋಕ್ಕಾಗಲ್ವಲ್ಲ, ಅದಕ್ಕೆ ನನಗೆ ನಾನೇ ಶಿಕ್ಷೆ ಕೊಡ್ಕೋತಾ ಇದ್ದೀನಿ. ನನ್ನಿಂದ ಬೇರೆಯವ್ರಿಗೆ ಯಾಕೆ ನೋವಾಗಬೇಕು? ನನ್ನ ಮಾತನ್ನು ಯಾರು ಕೇಳಬೇಕು? ಅಂಕಲ್, ನೀವು ಈ ರೀತಿ ಶಿಕ್ಷೆ ಕೊಟ್ಕೊಳ್ಳೋದ್ರಿಂದ ನೋವು ಅನುಭವಿಸೋರು ನೀವೇ ತಾನೆ. ಅದ್ರ ಬದಲು ಈಗ ಬಂದಿರೋ ಸಮಸ್ಯೆನ ಸಮಾಧಾನವಾಗಿ ಕುತ್ಕೊಂಡು ಮಾತಾಡಿ ಬಗೆಹರಿಸ್ಬೋದಲ್ವಾ? ಬಗೆಹರಿಸೋ ಸಮಸ್ಯೆ ಆದರೆ ಬಗೆಹರಿಸ್ಬೋದಿತ್ತು. ಆದರೆ ಇದು ಎರಡು ಮನಸ್ಸುಗಳು ದೂರ ಆಗಿರೋ ಸಂದರ್ಭ. ಇನ್ನೆರಡು ಮನಸ್ಸುಗಳು ಹತ್ರ ಆಗೋ ಸಂದರ್ಭ. ಎರಡು ಮನಸ್ಸುಗಳ ಮಧ್ಯೆ ಇನ್ನೊಂದು ಮನಸ್ಸಿನ ನಿರ್ಧಾರ ಲೆಕ್ಕಕ್ಕೆ ಇಲ್ಲ. ನನ್ನ ಮಾತು ಯಾರಿಗೂ ಲೆಕ್ಕಕ್ಕೆ ಇಲ್ಲ. ನನ್ನ ಮಾತು ಅಂದರೆ ಬಂಡೆಗೆ ಕಿವಿ ಹೊಡೆದ ಹಾಗೆ. ಏನು ಹೇಳಿದ್ರು ಕೇಳಿಸ್ಕೊಳ್ದೇ ಇರೋ ಹಾಗೆ ಕೃತಕ ನಗು ನಗ್ತಾ ಏನೋ ಗೊತ್ತಿಲ್ಲದೆ ಇರೋ ಥರ ಒಂದು ದಿವಸ ಈ ಮನೆಯನ್ನ ಬಿಟ್ಟು ಹೋಗ್ತಾರೆ. ಬಿಟ್ಟೋಗೋ ತೀರ್ಮಾನನೂ ಮಾಡಿಬಿಟ್ಟಿದ್ದಾರೆ. ಅದನ್ನೇ ಬಿಟ್ಟು ಹೋಗ್ಬೇಡ ಅಂತ ಹೇಳೋದಕ್ಕೆ ನಾನು ಯಾರು? ಆಂಟಿ ನಿಮ್ಮನ್ನ ಬಿಟ್ಟೋಗೋ ಮನ್ಸು ಮಾಡಿಲ್ಲ ಅನ್ಸುತ್ತೆ. ಒಂದ್ಸಾರಿ ನೋಡು ಸ್ವಾತಿ, ನಿನಗೆ ಇದೆಲ್ಲ ಅರ್ಥ ಆಗಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳೋಷ್ಟು ವಯಸ್ಸಾಗಲಿ ಅನುಭವ ಆಗಲಿ ನಿನಗಿಲ್ಲ. ಇನ್ನಿದ್ರ ಬಗ್ಗೆ ಮಾತುಬೇಡ. ಯಾರು ಎಲ್ಲಿಗೆ ಬೇಕಾದರೂ ಹೋಗಲಿ, ನಂದೇನೂ ಅಭ್ಯಂತರ ಇಲ್ಲ. ಇನ್ಯಾಕೆ ಹೀಗೆ ಅಮ್ಮನ ಹಿಂದೆ ಸುತ್ತಾ ಇದೆ ಅಂತ ಗೊತ್ತು. ಅದಕ್ಕೆ ಅಮ್ಮ ದಕ್ಕಲ್ಲ ಕಣೋ. ನಾನು ಅದಕ್ಕೆ ಅವಕಾಶನೂ ಮಾಡ್ಕೊಡಲ್ಲ. ನೀನ್ ಎಷ್ಟೇ ತಿಪ್ಪಲಾಗ ಹಾಕಿದ್ರು ಸರಿ, ಅಮ್ಮ ನನ್ ಜೊತೆ ಬರೋದನ್ನ ತಡೆಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನನಗೆ ನೀನ್ ಆಟಗಳೆಲ್ಲ ಗೊತ್ತು ಕಣೋ. ಅಮ್ಮ ಎಲ್ಲಿ ನನಗೆ ಹತ್ರ ಆಗ್ಬಿಡ್ತಾರೆ ಅಂತ ಹೆದ್ರಿ ಅಮ್ಮ ನನ್ ಜೊತೆ ಬರೋದನ್ನ ತಡೆಯಕ್ ನೋಡ್ತಿದ್ಯಾ? ಹಾಗೆ ಅನ್ಕೊಳೋ. ಆದ್ರೆ ಅಮ್ಮನ್ ಮಾತ್ರ ನಾನು ನಿನ್ ಜೊತೆ ಕಳ್ಸಲ್ಲ. ಅದ್ ನಿನ್ ಕೈ ಸಾಧ್ಯ ಅಲ್ಲ. ಅವಳೇ ನಿನ್ ಯೋಗ್ಯತೆ ಏನು ಅಂತ ಗೊತ್ತಾದ್ರೆ ಅಮ್ಮ ಈ ಜನ್ಮದಲ್ಲಿ ಮುಖ ಕೂಡ ನೋಡಲ್ಲ. ಏನೋ ಏನೋ ನನ್ನ ಯೋಗ್ಯತೆ ಬಗ್ಗೆನೇ ಮಾತಾಡ್ತಿದ್ಯಾ? ನಿನಗೆ ಏನಾಗುತ್ತೆ ನನ್ ಬಗ್ಗೆ? ಬಾಯ್ ಬಿಟ್ರೆ ಎಲ್ಲಿ ನಿಜ ಆಚೆ ಬರುತ್ತೋ ಅಂತ ಭಯ ನಿನಗೆ. ಒಂದ್ ವೇಳೆ ಹಾಗೆ ಬಂದ್ರೆ ಗೊತ್ತಲ್ವಾ ಏನು ಅಂತ. ಲೋ ತಮ್ಮಯ್ಯ, ಇಲ್ದೇ ಇರೋದನ್ನೆಲ್ಲ ಸೃಷ್ಟಿ ಮಾಡಿ ಹೊಸ ಡ್ರಾಮಾ ಕ್ರಿಯೇಟ್ ಮಾಡಬೇಡ. ಅದೆಲ್ಲ ಶಾಶ್ವತ ಅಲ್ಲ. ಅದ್ ನನ್ಗೂ ಗೊತ್ತು ಕಣ. ಆದ್ರೆ ಎಲ್ಲ ಗೊತ್ತಿಲ್ದೇ ಇರೋ ತರ ಇರೋದು ನೀನು. ಹೊಸ ಹೊಸ ಡ್ರಾಮಾಗಳನ್ನ ಕ್ರಿಯೇಟ್ ಮಾಡ್ತಿರೋದು ನೀನು. ಹಾಗೆ ಅಂದ್ಕೊಳಪ್ಪ, ಅದಕ್ಕೆ ನಾನು ಏನು ಮಾಡಕ್ಕಾಗಲ್ಲ. ಇನ್ನ ಎಷ್ಟು ದಿನ ಅಂತ ಅಪ್ಪ ಮಗ ಸೇರ್ಕೊಂಡು ಡ್ರಾಮಾ ಆಡ್ತೀರಾ? ಇನ್ ಸ್ವಲ್ಪ ದಿನದಲ್ಲೇ ಜಡ್ಜ್ಮೆಂಟ್ ಗೊತ್ತಾಗತ್ತೆ. ಜಡ್ಜ್ಮೆಂಟ್ ಬಂದಿದ್ದ ದಿನನೇ ಅಮ್ಮ ನಮ್ಮನೇಲಿ ಇರ್ತಾರೆ. ಲೋ ಫೂಲ್, ನೀನ್ ನಿರಪರಾಧಿ ಅಂತ ಪ್ರೂವ್ ಮಾಡಿದ್ರು ಅಮ್ಮ ನಿನ್ ಜೊತೆ ಬರಲ್ಲ ಕಣ. ಯಾಕೆ ಗೊತ್ತಾ? ನೀನ್ ಎಲ್ಲಿದ್ಯಾ, ಯಾರ ಜೊತೆ ಇದ್ಯಾ ಅಂತ ಒಂದು ಚಿಕ್ಕ ಸುಳು ಸಿಕ್ಕಿದ್ರು ಸಾಕು, ಮಜಾನೇ ಬೇರೆ. ಆಗ ಅಮ್ಮ ನಿನ್ನ ಮುಖ ನೋಡೋದಿರ್ಲಿ, ನಿನ್ನ ಕಾಲ್ ಕಸಕ್ಕಿಂತ ಕೀಳಾಗಿ ನೋಡ್ತೀನಿ. ಲೋ ತಮ್ಮ, ನಾನು ಎಲ್ಲಿದ್ದೀನಿ, ಯಾರ ಜೊತೆ ಇದ್ದೀನಿ ಅಂತ ಅಮ್ಮನ್ಗೆ ಆಲ್ರೆಡಿ ಗೊತ್ತು. ಅದ್ ನಿನಗೆ ಗೊತ್ತಾ? ನಿನಗ ಸತ್ಯ ಗೊತ್ತಿಲ್ಲ ಅಲ್ವಾ? ಸತ್ಯ ಕೇಳಿ
ಶಾಕ್ ಆಗ್ತಿದ್ಯಾ ಕಂದ? ನೀನೇನೇ ಹೇಳಿದ್ರು ಅಮ್ಮ ನಿನ್ನ ನಂಬಲ್ಲ ಕಣೋ. ಸತ್ಯ ಗೊತ್ತಾದ್ರೆ ಏನಾಗುತ್ತಂತ ಗೊತ್ತಲ್ಲ ಬ್ರೋ. ಲೋ ಕಂದ, ನೀನಿನ್ನ ತೊಟ್ಲಲ್ಲಿ ತೂಗೋ ಮಗು ಇದ್ದಾಗೆ. ನಿಂಗೆ ಸತ್ಯ ಏನು ಅಂತ ಗೊತ್ತಿಲ್ಲ ಅಲ್ವಾ? ಸತ್ಯ ಏನು ಅಂತ ಪ್ರೂಫ್ ಸಮೇತ ತೋರ್ಸ್ಲಾ? ನೋಡೋ ಧೈರ್ಯ ನಿನಗಿದ್ಯಾ? ನೋಡ್ತೀಯಾ? ಶಕ್ಕು, ಏಯ್, ಏ ಶಕ್ಕು, ಏನೋ ಆಯ್ತು ಅಲ್ಲೋ ನಿನ್ಗೆ? ಡ್ಯಾಡ್. ಶಕ್ಕು, ಯಾಕೋ ಹೀಗಾಡ್ತೀನಿ? ಏನಾಯ್ತು ನಿನಗೆ? ಅಯ್ಯೋ ಶಿವನೇ, ಮೊದ್ಲು ಅದ್ ಏನಾಯ್ತು ಅಂತ ಹೇಳೋ, ಆಮೇಲೆ ನಗು. ನಿನ್ ಜೊತೆ ನಾವು ನಗ್ತೀವಿ. ನಾ ಅಮ್ಮನ ನೋಡ್ಕೊಂತ ಹೋಗಿದ್ನ, ಅಲ್ಲಿ ಆರ್ಯ ಸಿಕ್ಕಿದ್ದ. ಏನ್ ದೊಡ್ಡ ಪೊಲೀಸ್ ಆಫೀಸರ್ ತರ ಫುಲ್ ರೋಫ್ ಆಗ್ತಾ ಇದ್ದಾನೆ. ನಾವ್ ಕೊಟ್ಟಿದ್ ಕೌಂಟ್ರಿಗೆ ಫುಲ್ ಡೋಸ್ ಆಫ್. ಅಷ್ಟೇನಾ? ನನಗೇನು ನಗು ಬರ್ತಾ ಇಲ್ಲಪ್ಪ. ಅಷ್ಟಕ್ಕೆ ನಗು ಬರಲ್ಲ, ಇನ್ನ ಮ್ಯಾಟ್ರ್ ಇದೆ. ನಾನು ಅಮ್ಮನ ಬಾಮ ಸ್ಕೂಲಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ದೆ. ನಾನ್ ಬಿಡಲ್ಲ, ನಾನು ಅಮ್ಮನ ಕಳ್ಸೋಣ ಅಂತ ಹೇಳ್ದ. ಅದು ಅಲ್ದೆ ನಾನ್ ಇಲ್ಲಿರೋ ವಿಷಯನ ಅಮ್ಮನಿಗೆ ಹೇಳ್ತೀನಿ ಅಂತ ನನಗೆ ಎದುರಿಸ್ತಾ. ಹೌದೇನೋ? ಮತ್ತೇನು ಹೇಳ್ದ ಅವನು? ಹಾಗಾದ್ರೆ ಈ ವಿಷಯ ಎಲ್ಲ ಅವನಿಗೆ ಗೊತ್ತಾಗಿದ್ಯಾ? ಒಂದ್ ವೇಳೆ ಈ ವಿಷಯನೆಲ್ಲ ಆರ್ತಿಗೆ ಹೇಳ್ಬಿಟ್ರೆ ಏನೋ ಮಾಡೋದು? ಏನು ಆಗಲ್ಲ ಶಕ್ಕು, ಅವನು ಈ ಮ್ಯಾಟ್ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಯಾಕೆ ಗೊತ್ತಾ? ಒಂದ್ ವೇಳೆ ನಾನಿರೋ ವಿಷಯ ಅಮ್ಮನಿಗೆ ಹೇಳಿದ್ರೆ ಅಮ್ಮನಿಂದ ದೂರ ಆಗೋದು ಮೊದಲು ಅವನೇ ಅಂತ ಅವನಿಗೂ ಚೆನ್ನಾಗಿ ಗೊತ್ತು. ಆದಿ, ನೀನು ಆರ್ಯನ್ ವಿಷಯದಲ್ಲಿ ಹುಷಾರಾಗಿರ್ಬೇಕು. ಅವನು ಮೊದಲೇ ಪೊಲೀಸು. ಆರ್ತಿನ ನೀನು ಇಲ್ಲಿ ಕರ್ಕೊಂಬರೋದಕ್ಕೆ ತಯಾರಿ ಮಾಡ್ಕೋತಾ ಇದೆ ಅಂತ ಅವನಿಗೆ ಗೊತ್ತಾದ್ರೆ ಎಲ್ಲ ಉಲ್ಟಾ ಮಾಡ್ಬಿಡ್ತಾನೆ. ಚಾನ್ಸ್ ಇಲ್ಲ ಡ್ಯಾಡ್. ನಾನು ಇವತ್ತು ಕೊಟ್ಟಿರೋ ಡೋಸ್ಗೆ ಜೀವನ್ ಪರ್ಯಂತ ಇದ್ದಾಳಲ್ಲ ಅಂತ ಶಾಕ್ ಕೊಟ್ಟಿದ್ದೀನಿ. ಏನೋ ಮಾಡಿದೆ ಅಂತದ್ದು? ಹೇಳ್ತೀನಿ ಕೇಳು ಡ್ಯಾಡ್. ಅಮ್ಮನಿಗೆ ನನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ವಂತೆ, ಅವನ ಜೊತೆನೇ ಇರ್ತಾರಂತೆ. ಅಮ್ಮನ್ನ ನನ್ನ ಜೊತೆ ಕಳ್ಸ್ಕೊಡಲ್ಲ ಅಂತ ಹೇಳ್ದ. ಕೇಳಿ ಕೋಪ ಬಂತು. ಲೋ ತಮ್ಮಯ್ಯ, ಅಮ್ಮನಿಗೆ ನಮ್ಮ ಜೊತೆ ಇರೋದಕ್ಕೆ ಇಷ್ಟ ಅಂತ ಸಿಂಪಲ್ ಆಗಿ ಈ ಫೋಟೋ ತೋರಿಸಿ ಹೇಳ್ದೆ. ಈ ಫೋಟೋ ನೋಡಿದ್ಮೇಲೆ ಒಂದು ಮುಖ ನೋಡ್ಬೇಕಾಗಿತ್ತು ಡ್ಯಾಡ್. ಹಳ್ಳೆಣ್ಣೆ ಕುಡ್ದಂಗೆ ಆಗಿದ್ದ, ಫುಲ್ ಕಳ್ದೋಗ್ಬಿಟ್ಟ. ಮತ್ತೆ ಒಂದು ಮಾತಾಡ್ಲಿಲ್ಲ, ಹೇಗ್ ಬಂದು ಹಾಗೆ ಹೊರಟೋದ. ಅದೇ ನೀನ್ ಮಾಡಿ ಸರಿಯಾಗೇ ಇದೆ ಶಕ್ಕು. ಅಪ್ಪ ಅಮ್ಮನಿಗೆ ಎಷ್ಟೇ ಜನ ಮಕ್ಕಳಿದ್ರು ಅವರಿಗೆ ಪ್ರೀತಿ ಜಾಸ್ತಿ ಇರೋದು ಮೊದಲೇ ಮಗನ ಮೇಲೆ. ಹಾಗೆ ಅಮ್ಮನಿಗೆ ಜಾಸ್ತಿ ಪ್ರಾಮಿನೆನ್ಸ್ ಇರೋದು ನನ್ನ ಮೇಲೆ. ಎಷ್ಟೇ ಆದ್ರೂ ಅವನು 2ನೇ ಗಂಡನ ಮಗ. ಇವತ್ತಲ್ಲ ಯಾವತ್ತಿದ್ರು ಅಮ್ಮನಿಗೆ ನಾನೇ ಬೇಕು. ಅಮ್ಮನಿಗೆ ನನ್ ಕಂಡ್ರೆ ಜಾಸ್ತಿ ಇಷ್ಟ. ಆ 2ನೇ ಗಂಡನ ಮಗ ಆರ್ಯ ಅಲ್ಲ. ಅಯ್ಯೋ ಶಶು, ಬಿಡತ್ತೆ ನೀನು. ಏನೋ ಮಾಡೋದು ಬಂದಿದ್ಯಾ ನೀನು? ತಲೆಯಲ್ಲಿ ಏನ್ ಇಟ್ಕೊಂಡಿದ್ಯಾ? ಫೋಟೋ ಹೋಗಿ ಆರ್ಯಂಗೆ ತೋರಿಸಿದ್ಯಲ್ಲ. ಆರ್ಯ ಆರ್ತಿ ನನ್ನ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾಳೆ ಅನ್ಕೊಳಲ್ವಾ? ತನ್ನ ತಾಯಿ ನಡತೆ ಬಗ್ಗೆ ಮಗನಿಗೆ ಅನುಮಾನ ಬರಲ್ವಾ? ನಿನ್ನ ತಾಯಿ ಕೊಡೋ ಗೌರವನ ಇದು? ನಿನ್ನ ತಾಯಿಗೆ ತಂದ್ಕೊಡೋ ಹೆಸರ ಇದು? ತಾಯಿ ಬಗ್ಗೆ ಸುಳ್ಳು ಹೇಳೋ ಅವಶ್ಯಕತೆ ಏನಾಯ್ತು ನಿನಗೆ? ಏನಾದ್ರೂ ಮಾಡೋದಕ್ಕೆ ಮುಂಚೆ, ಮಾತಾಡೋದಕ್ಕೆ ಮುಂಚೆ 100 ಸಾರ್ತಿ ಯೋಚನೆ ಮಾಡು ಅಂತ ಹೇಳಿದ್ದೀನಿ. ಎಷ್ಟು ಸಾರ್ತಿ ಬುದ್ಧಿ ಹೇಳಬೇಕು ನಿನಗೆ? ನೀನು ಈ ಮುಂದೆ ಆದ್ರೂ ತಪ್ಪುಗಳು ತಿದ್ದುಕೊಳ್ಳದೆ ಇದ್ರೆ ನಿನಗೆ ಬೇಕಾದವ್ರು ಎಲ್ಲರೂ ನಿನ್ನಿಂದ ದೂರ ಆಗ್ತಾರೆ. ನಿನಗೆ ಬೇಕಾದವ್ರು ಎಲ್ಲರೂ ನಿನ್ನಿಂದ ದೂರ ಆಗ್ತಾರೆ. ನಿನಗೆ ಬೇಕಾದವ್ರು ಎಲ್ಲರೂ ನಿನ್ನಿಂದ ದೂರ ಆಗ್ತಾರೆ.